ಹಿಂದೂ ಧರ್ಮ ಎಲ್ಲೂ ಅದನ್ನು ಸಮರ್ಥನೆ ಮಾಡ್ಕೊಂಡಿಲ್ಲ. ಎಲ್ಲೇ ತಪ್ಪಾದ್ರೂ ತಪ್ಪೇ, ಎಲ್ಲಿ ಅಪರಾಧ ಆದ್ರೂ ಅದು ತಪ್ಪೇ. ಮನುಕುಲ ಉಳಿಬೇಕು, ಮನುಕುಲ ಉಳಿಬೇಕು, ಮಾನವೀಯ ಧರ್ಮ ಉಳಿಬೇಕು, ಮಾನವೀಯ ಮೌಲ್ಯಗಳು ಉಳಿಬೇಕು. ಅಂದಾಗ ಮಾತ್ರ ಜಗತ್ತರೊಳಗೆ ಶಾಂತಿ ಸ್ಥಾಪನೆ ಮಾಡ್ಲಿಕ್ಕೆ ಸಾಧ್ಯ. ಇವತ್ತು ಏನಾಗಿದೆ ನಾವು ನೋಡ್ತಾ ಇದೀವಿ, ಜಗತ್ತರೊಳಗೆ ಬೇರೆ ಬೇರೆ ರಾಷ್ಟ್ರದೊಳಗೆ ಜನಾಂಗೀಯ ದಾಳಿಗಳು, ಯಾವ ಮುಂದುವರೆದಿರ್ತಕ್ಕಂಥ ರಾಷ್ಟ್ರಗಳಲ್ಲಿ ಕೂಡ ಜನಾಂಗೀಯ ದಾಳಿಗಳನ್ನು ನೋಡ್ತಾ ಇದ್ದೀವಿ. ಗುರಿ ಇಟ್ಟುಕೊಂಡು ಇವತ್ತು ಆಸ್ಟ್ರೇಲಿಯಾ ಇರ್ಬೋದು, ಬೇರೆ ಬೇರೆ ದೇಶದಲ್ಲಿ ಅಲ್ಲಿ ಬಂದಿರತಕ್ಕಂಥ ನಮ್ಮ ಅಲ್ಪಸಂಖ್ಯಾತ ಹಿಂದೂ ಸಮಾಜದವರು ಗುರಿಯಾಗಿ ಇಟ್ಕೊಂಡು ಹತ್ಯೆ ಮಾಡ್ತಕ್ಕಂಥದ್ದು ಕ್ರೌರ್ಯನ್ನ ನಾವು ನೋಡ್ತಾ ಇದೀವಿ. ಆದ್ರೆ ಭಾರತದೊಳಗೆ ಎಂದೂ ಹಂತದನ್ನೇ ನಡೀಲಿಲ್ಲ. ಹಿಂದೂ ಸಮಾಜ ಈ ಒಂದು ಶ್ರೇಷ್ಠತೆ, ಈ ಉದಾತ್ತ ಚಿಂತನೆ ಒಳಗೆ ಬೆಳ್ಕೊಂಡ್ಬಂದಿರತಕ್ಕಂಥ ಸಂಪ್ರದಾಯ ಒಳಗೆ ನಾವಿದ್ದಂಥವ್ರು. ಅದಕ್ಕ ನಾವು ಇವತ್ತು ತಾಳಿಕೋಟೆ ನಗರದೊಳಗೆ ಎಲ್ಲಾ ಪೂಜ್ಯರಿಗೆ ನಮಸ್ಕರಿಸಿ, ನಮ್ಮ RS ಕೋಚಬಾಳ ಗೌಡ್ರ ನೇತೃತ್ವದಲ್ಲಿ ನಡೆದಂತ ಕಾರ್ಯಕ್ರಮ, ಹಿಂದೂ ಸಂಘಟನೆ ಎಲ್ಲರಲ್ಲಿ ದೌರ್ಜನ್ಯ ನಡೆದಿಲ್ಲ. ಇವತ್ತಿಲ್ಲ ನಾಳೆ ಕೊಡೆಕಲ್ಲ ಬಸವಣ್ಣ ಒಂದು ಮಾತು ಹೇಳಿದ್ದ, ಈ ನಾಡು ಸಾಧು ಸಂತರ ಆಳ್ತಾರ, ಒಳ್ಳೆ ಧರ್ಮವಂತರ ಬರ್ತಾರ ತಿಳಿಯದ, ಯಾರು ಭಯಪಡುವ ಅವಶ್ಯ ಇಲ್ಲ. ಆ ಕೆಲವೊಂದು ಕಾಲ ನಡೀತದ ಅಷ್ಟೇ, ಒಂದಿಲ್ಲ ಒಂದು ಸನಾತನ ಧರ್ಮ ಏನು ಉಳ್ಕೊಂಡ್ ಬಂದದಲ್ಲ. ಹಂಗ್ ಗುರುಜರ್ ಬಾಬಾ ಏನದ ನಮಗ ಯೋಗಿ ಆದಿನಾಥ ಎಂತ ಮಹಾತ್ಮರು ಇವತ್ತು ಮತ್ತೆ ದೇಶ ಆಳಕ್ಕೆ ಬರ್ತಾರ. ಬಸವಣ್ಣ ಹೇಳಿದ ಹಾಗೆ ಆಗ್ತದ. ಹಿಂದೂ ಧರ್ಮ ಎಂದೂ ನಮ್ದು ನಾಶ ಆಗಲ್ಲ. ಈ ಧರ್ಮ RS ಕೋಚಬಾಳ ಗೌಡ್ರು ಹೇಳಿದ ಹಾಗೆ ಈ ಧರ್ಮ ಎಂದೂ ಉಳಿದೇ ಉಳಿತದ. ಆ ಧರ್ಮ ಎಂದು ಶಾಂತಿ ಅಂತ ಕಾಪಾಡ್ಕೊತ ಬಂದಿವಿ, ಆ ಧರ್ಮ ಉಳಿತದ. ಈ ದೌರ್ಜನ್ಯ ಮಾಡಿದಂತ ಏನದಲ್ಲ ಅವ್ರಿಗೆ ನಾವು ಹಿಂಗ್ ಶಾಂತಿ ಅಂತ ತಾಳ್ಕೋತ ಹೊಂಟೇವಂದ್ರ ನಾವು ಯಾವಾಗಲೂ ಇಲ್ಲೇ ಕುಂದಿರ್ಬೇಕಾಗ್ತದ. ನಮ್ಮ ಕೈ ಒಳಗ ಹತಾರ ತಗೊಂಡು ನಾವು ಒಂದು ಎದ್ದೇಳಿ ನಿಂತೇವತ್ತಂದ್ರ ಈ ಧರ್ಮ ನಮ್ಗೆ ಉಳಿಸೋಕ್ ಸಾಧ್ಯ ಅದ. ಬಸವಣ್ಣ ಹೇಳಿದ ಹಾಗೆ ಉಳಿತದ ಅಂತೇಳಿ ಎಲ್ಲಾ ಸಂಘಟನೆಗಾರಿಗೆ, ಎಲ್ಲಾ ಸ್ವಾಮೀಜಿಗಳು ನಾವು ನಿಮ್ಮ ಹಿಂದೆ ಇರ್ತೇವೆ. ಇದು ಇಷ್ಟಕ್ಕೆ ಮುಗಿಬಾರ್ದು. ನಮಗೆ ಏನಾದ್ರೂ ರಕ್ಷಣೆ ಸಿಗ್ಲಿಲ್ಲ ಅಂದ್ರ ನಾವು ಬೆಂಗಳೂರು ಜೈಲಿ ಮಠನು ನಾವು ಬರ್ಲಕ್ಕ ಸಿದ್ಧರಾಗಿದ್ದೇವೆ ಅಂತ ಹೇಳಿ ಎಲ್ಲಾ ಸಂಘಟನೆಗಾರಿಗೆ ಒಳ್ಳೇದಾಗಲಿ ಅಂತೇಳಿ ಹಾರೈಸಿ ಕರ್ನಾಟಕ ಮತ್ತು ಮಹಾರಾಷ್ಟ್ರದಲ್ಲಿಯೇ ಅತಿ ದೊಡ್ಡ ಹೋಲ್ಸೇಲ್ ವ್ಯಾಪಾರ ಮಳಿಗೆ ಹಜಾರೆ ಬಜಾರ್ ಗ್ರಾಹಕರ ನೆಚ್ಚಿನ ತಾಣವಾಗಿದೆ. ನಿಮ್ಮ ಮನೆಗೆ ಬೇಕಾದ ಎಲ್ಲಾ ಸಾಮಗ್ರಿಗಳು ಹೋಲ್ಸೇಲ್ ದರದಲ್ಲಿ ಈಗ ಒಂದೇ ಕಡೆ ಲಭ್ಯ. ದಿನಬಳಕೆಯ ವಸ್ತುಗಳು, ಗೃಹ ಬಳಕೆಯ ವಸ್ತುಗಳು, ಅತ್ಯುತ್ತಮ ಗುಣಮಟ್ಟದ ಎಲೆಕ್ಟ್ರಾನಿಕ್ಸ್ ವಸ್ತುಗಳು ಕೈಗೆಟುಕುವ ದರದಲ್ಲಿ ಮಾರಾಟ. ವೆರೈಟಿ ಡಿಸೈನ್ಗಳ ಬೆಳ್ಳಿ ಬಂಗಾರಗಳ ಖರೀದಿಸುವ ಅವಕಾಶ. ಫರ್ನಿಚರ್ಗಳ ಬೃಹತ್ ಸಂಗ್ರಹ ನಮ್ಮಲ್ಲಿವೆ. ಮದುವೆ ಹಾಗೂ ಎಲ್ಲಾ ಸಮಾರಂಭಗಳಿಗೆ ಬೇಕಾದ ಬಾಂಡೆ ಸಾಮಾನುಗಳು, ಹೋಟೆಲ್ ಉದ್ಯಮಕ್ಕೆ ಬೇಕಾದ ಸಾಮಾನುಗಳು, ದೇವರ ಮೂರ್ತಿ ಸೇರಿದಂತೆ ಪೂಜಾ ಸಾಮಗ್ರಿಗಳ ಮಳಿಗೆಯೂ ಇಲ್ಲಿದೆ. ಪ್ಲಾಸ್ಟಿಕ್ ವಸ್ತುಗಳು, ಮಕ್ಕಳ ಆಟಿಕೆ ಸಾಮಾನುಗಳು, ಸ್ಟೇಷನರಿ ಐಟಮ್ಸ್ಗಳ ಭಂಡಾರವಿದೆ. ಕುಟುಂಬ ಸಮೇತರಾಗಿ ಬನ್ನಿ, ನಿಮಗಿಷ್ಟವಾದ ವಸ್ತುಗಳನ್ನ ಖರೀದಿಸಿ ಸಂಭ್ರಮಿಸಿ. ಸ್ಥಳ ಹಜಾರೆ ಬಜಾರ್, ಹೊಸ ಬಸ್ ನಿಲ್ದಾಣದ ಹತ್ತಿರ, ರಬಕವಿ. ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.